ಕೃಷಿ ಕ್ಷೇತ್ರಗಳು, ದ್ರಾಕ್ಷಿಯ ಜಾಗಗಳು ಇರೋ ಒಂದು ಸುಂದರ ಚಿಕ್ಕ ಗ್ರಾಮ. ಇಲ್ಲಿ ವೀರ ಅಂತ ದ್ರಾಕ್ಷಿ ಕೃಷಿ ಮಾಡ್ತಾ ರೈತರಿದ್ದರು. ದೇವ್ರೆ, ಇವತ್ತೂನು ನನ್ ದ್ರಾಕ್ಷಿ ಎಲ್ಲ ಚಿಕ್ಕ ಪಕ್ಷಿ ತಿಂದೋಯ್ತಲ್ವಾ, ಏನ್ ಮಾಡೋದು? ಅವಾಗ ಬರ್ತಿದ್ದಾಳೆ ವೀರರ್ದು ಸ್ನೇಹಿತ ಝಾರಾ ಅಂತ ಹೆಸರು ಕತೆ. ಏನಾಯ್ತು ಗುರು, ಯಾಕೆ ತುಂಬಾ ದುಃಖದ ಮುಗ? ಹಾ, ಏನ್ ಹೇಳೋದು, ನಂದು ದ್ರಾಕ್ಷಿ ಎಲ್ಲ ಈ ಚಿಕ್ಕ ಪಕ್ಷಿ ತಿಂದೋದ್ಲು. ಪ್ರತಿದಿನ ಮಾಡ್ತಿದ್ದಾಳೆ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕಾಣಲೇಬೇಕು. ಗುರು, ನೀವು ಸಂಗಡ ಪಡ್ಬೇಡ್ರಿ, ಏನಾದ್ರೂ ಒಂದು ದಾರಿ ಕಂಡಿಡಿಯೋಣ. ಸರಿ, ನೀನೇ ಒಂದು ಐಡಿಯಾ ಕೊಡು. ನಮ್ ಕರಡಿಯಣ್ಣ ಬನ್ನಿ ಇದಾನಲ್ಲ, ಹೌದು, ಇದ್ದಾನೆ. ಅವನ್ನ ಬರಕ್ ಹೇಳ್ತೀನಿ, ಬಾಕಿ ಅವನ್ ನೋಡ್ಕೊಳ್ತಾನೆ. ಹೌದಲ್ವಾ? ಹಾಗಿದ್ರೆ ಬನ್ನಿ ಹತ್ರ ನಾಳೆನೇ ಬರಕ್ಕೇಳು. ಹಾಗೆ ಸಾರಾ ರೈತರನ್ನು ಸಹಾಯ ಮಾಡಲಿಕ್ಕೆ ಬನ್ನಿ ಕರಡಿಯನ್ನು ನೋಡಿ ಚಿಕ್ಕ ಪಕ್ಷಿಯನ್ನು ಬೇಟೆಯಾಡಲಿಕ್ಕೆ ಬನ್ನಿ ಹತ್ರ ಕೇಳಿದಳು. ಆದ್ರೂ ಅವರದು ಚರ್ಚೆ ಪೂರ್ತಿಯಾಗಿ ಚಿಕ್ಕ ಪಕ್ಷಿ ಅಡಗಿಕೊಂಡು ಕೇಳಿದ್ಲು. ನನ್ನ ನಿಮ್ ಬಲೆಯಲ್ಲಿ ಬೀಳ್ಸೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ನಾನು ಯಾರೆಂದು ತೋರಿಸ್ತೀನಿ. ಇದು ಕೇಳಿ ಚಿಕ್ಕ ಪಕ್ಷಿ ಅವರನ್ನು ಪ್ರತಿಕಾರ ಮಾಡಕ್ಕೆ ತೀರ್ಮಾನ ಮಾಡಿದ್ಳು. ರಾಜ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಬನ್ನಿದಾನಲ್ಲ, ಅವನು ಎಲ್ಲ ಕಥೆನೂ ಅವನೇ ಹೊಸ ರಾಜ ಅಂತ ಹೇಳ್ತಿದ್ದಾನೆ. ಓಹೋ, ಹಾಗೇನಾ ವಿಷಯ? ನೀವು ಒಂದು ಗೂಬೆ, ಮತ್ತೆ ಕಾದಲ್ಲಿ ನೀವೊಂದು ಕಪ್ಪದ ರಾಜ ಅಂತ ಎಲ್ಲ ರಾತ್ರಿನೂ ಹೇಳ್ತಿದ್ದಾನೆ. ಮತ್ತೆ ಎಲ್ಲ ಮೃಗಗಳನ್ನು ಕರೆದು ಅವನೇ ಹೊಸ ಕಾಡು ರಾಜ ಅಂತ ಘೋಷಿಸುತ್ತಿದ್ದಾನೆ. ಹೌದಾ? ಈ ಚರ್ಚೆ ಎಲ್ಲಿ ನಡೀತಾ ಇದೆ? ನಮ್ ವೀರದ್ದು ದ್ರಾಕ್ಷಿಯ ಜಾಗದಲ್ಲಿ. ಹಾಗಿದ್ರೆ ನಾನು ವೀರರ್ದು ದ್ರಾಕ್ಷಿಯ ಜಾಗಕ್ಕೆ ಹೋಗಿ ಬರ್ತೀನಿ. ಹಾಗಾದ್ರೆ ಅಲ್ಲಿ ಹೋಗಿ ಬನ್ನಿದು ಕಥೆ ಮುಗಿಸ್ಬಿಡಿ. ಈ ಕಾದಲ್ಲಿ ರಾಜವಾಗಿ ಸಿಂಹರಾಜ ಮಾತ್ರ ಸಾಕು. ಹಾಗೆ ಅಲ್ಲಿಗೆ ಕಾಡು ರಾಜ ಬಂದ್ರು. ಲೋ ಬನ್ನಿ, ನೀನು ನನ್ನ ಬಗ್ಗೆ ಎಲ್ಲರ ಹತ್ರ ಏನೇನೋ ಹೇಳ್ತಿದ್ಯಲ್ಲ, ಲೋ ಬರ್ತೀನಿ ಇವಾಗ. ಅಯ್ಯೋ ಕಾಡಿನ ರಾಜ, ಓಡಿ ತಪ್ಪಿಸ್ಕೊಂಡ್ಬಿಡ್ತೀನಿ. ಹಾಗೆ ಚಿಕ್ಕ ಪಕ್ಷಿ ಇಲ್ಲೂ ಕುತಂತ್ರ ಬುದ್ಧಿ ಉಪಯೋಗಿಸಿ ತಪ್ಪಿಸ್ಕೊಂಡ್ಲು. ದೇವರಪುರ ಅಂತ ಒಂದು ಚಿಕ್ಕ ಸುಂದರ ಗ್ರಾಮ. ಆ ಗ್ರಾಮದ ಉತ್ತರ ಭಾಗದಲ್ಲಿ ಒಂದು ದೊಡ್ಡ ಕಾಡಿತ್ತು. ಗುಡ್ ಮಾರ್ನಿಂಗ್ ಬನ್ನಿ. ಗುಡ್ ಮಾರ್ನಿಂಗ್ ಝಾರಾ. ಎಲ್ಲಿದ್ದೆ ಬನ್ನಿ? ತುಂಬಾ ದಿವಸ ಆಯ್ತಲ್ಲ ನೋಡಿ. ಹೌದು, ತುಂಬಾ ದಿವಸ ಆಯ್ತು ನೋಡಿ. ಇಲ್ಲೇ ಇದ್ದೆ. ಬೆಳಗ್ಗೆ ತಿನ್ನಕ್ಕೆ ಏನಾದ್ರೂ ಸಿಗ್ತಾ ಇಲ್ವಾ ಅಂತ ನೋಡಕ್ ಹೋಗ್ತಾ ಇದ್ದೀನಿ. ಓ ಹಾಗೇನಾ? ಏನು ಇವತ್ತು ನದಿ ಹತ್ರ ಹೋಗ್ತಿಲ್ವಾ? ಇಲ್ಲ, ಬಿಸಿಲು ಕಾಲ ಅಲ್ವಾ, ನದಿಯಲ್ಲಿ ನೀರೇ ಇರಲ್ಲ. ಮೀನ್ ಸಿಗೋದು ಈ ಟೈಮಲ್ಲಿ ತುಂಬಾ ಕಷ್ಟ. ಅದು ಸರಿನೇ. ಸರಿ, ಈಗ ಏನ್ ಮಾಡ್ತೀಯಾ? ಅದೇ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸರಿ, ನಾನು ಹೋಗಿ ಏನಾದ್ರು ಜೇನು ಸಿಗುತ್ತಾ ಅಲ್ವಾ ಅಂತ ನೋಡಿ ಬರ್ತೀನಿ. ಸರಿ, ನೀನು ಹೋಗಿ ನೋಡಿ ಬಾ. ಹಾಗೆ ಬನ್ನಿ ಅಲ್ಲಿಂದ ಹೊರಟ. ನಡೆದು ನಡೆದು ನನಗೆ ಕಾಲು ನೋವ್ತಾ ಇದೆ. ತಿನ್ನಕ್ಕೂ ಏನು ಸಿಗ್ತಾ ಇಲ್ಲ. ಹಾಗೆ ಬನ್ನಿ ಮರಗಳನ್ನು ಕತ್ತರಿಸುವ ಚಿನ್ನವನ್ನು ನೋಡಿದ. ಅಯ್ಯಯ್ಯೋ, ನದಿಯಲ್ಲಿ ನೀರಿಲ್ಲ. ಈಗ ಇವರು ನೋಡಿದ್ರೆ ಮರ ಕತ್ತರಿಸ್ತಿದ್ದಾರೆ. ಈ ತರ ಹೋದ್ರೆ ನಮ್ ಕಾಡು ಗದಿ ಏನಾಗುತ್ತೋ ಏನೋ. ಇವರು ಯಾರು? ಪುಷ್ಪರಾಜನ? ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೋಡಿದ್ಮೇಲೆ ಏನ್ ಅನಿಸ್ತಾ ಇದೆ ನಿನಗೆ? ಕಣ್ ಕಾಣಲ್ವಾ? ಮರಗಳನ್ನು
ಕತ್ತರಿಸ್ತಾ ಇದ್ದೀನಿ. ನೀವು ಯಾವತ್ತಾದ್ರೂ ಈ ಕಾಡು ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡಿದೀರಾ? ನಿನ್ನ ಬಗ್ಗೆ ನಾನ್ ಯಾಕೋ ಚಿಂತಿಸ್ಬೇಕು? ನದಿಯಲ್ಲಿ ನೀರು ಇಲ್ಲ, ನೀವು ನೋಡಿದ್ರೆ ಮರಗಳನ್ನು ಕತ್ತರಿಸ್ತಾ ಇದ್ದೀರಾ. ನಮ್ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಈ ಮರದಲ್ಲಿ ಎಷ್ಟು ಪಕ್ಷಿಗಳಿದೆ, ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಜಾಸ್ತಿ ಮಾತಾಡಿ ನನ್ನ ಸಮಯ ನೀನು ಹಾಳಾಕಿದ್ರೆ ಜೀವ ಬೇಕು ಅಂದ್ರೆ ಇಲ್ಲಿಂದ ಹೋಗ್ಬಿಡು. ಹಾಗೆ ನಿರಾಶೆಯಲ್ಲಿ ಬನ್ನಿ ಅಲ್ಲಿಂದ ಹೊರಟ. ಆದ್ಮೇಲೆ ಅಲ್ಲಿರೋ ಕಾಡು ಪ್ರಾಣಿಗಳ ಹತ್ರ ಈ ವಿಷಯ ಹೇಳಿದ. ಓಹೋ, ಹಾಗೇನಾ ವಿಷಯ? ಒಂದು ಮಾಡೋಣ, ನಾವು ಎಲ್ಲರೂ ಸೇರಿ ಅವರ ಹತ್ರ ಹೋಗಿ ಮಾತಾಡಿ ನೋಡೋಣ. ಹೌದು, ಇನ್ನೊಂದು ಸಲ ಟ್ರೈ ಮಾಡೋಣ. ಹಾಗೆ ಅವರೆಲ್ಲರೂ ಮರಗಳನ್ನು ಕತ್ತರಿಸುವರ ಹತ್ರ ಹೋಗ್ತಿದ್ದಾರೆ. ನೀವು ಈ ಮರಗಳನ್ನು ಕತ್ತರಿಸಿಬಿಟ್ಟಿದೆ, ನಾವು ಎಲ್ಲಿ ಹೋಗೋದು? ನೀವು ಎಲ್ರೂ ಸೇರ್ಕೊಂಡು ನನಗೆ ಜಾಸ್ತಿ ತಲೆನೋವು ಕೊಟ್ರೆ ಜಾಸ್ತಿ ಮರಗಳನ್ನು ನಾನು ಕತ್ತರಿಸ್ಬಿಡ್ತೀನಿ. ಅಯ್ಯೋ ಬೇಡ, ನಾವು ತೊಂದರೆ ಕೊಡಲ್ಲ. ತುಂಬಾ ದುಃಖದಿಂದ ಅವರು ಎಲ್ಲರೂ ತಿರುಗಿ ಹೋಗ್ತಿದ್ದಾರೆ. ತುಂಬಾ ದಿನಗಳ ನಂತರ ಅಯ್ಯೋ, ಒಂದು ಮರಗಳನ್ನು ಕತ್ತರಿಸುವರ ಮೇಲೆ ಬಿದ್ದಿದೆ. ಅಯ್ಯೋ, ಯಾರೋ ಕಷ್ಟದಲ್ಲಿದ್ದಾರೆ, ಬೇಗ ಹೋಗಿ ನೋಡೋಣ. ಓ, ಆ ಮರಗಳನ್ನು ಕತ್ತರಿಸುವವರಲ್ವಾ ಅದು? ನನ್ನ ಕಾಪಾಡಿ. ನಾನು ಬೇಗ ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ, ನೀವು ಭಯ ಪಡಬೇಡಿ. ಹಾಗೆ ಝಾರಾ ಎಲ್ಲರನ್ನೂ ಕರ್ಕೊಂಡು ಬಂದು ಅವರನ್ನು ಕಾಪಾಡ್ತಿದ್ದಾಳೆ. ತುಂಬಾ ಧನ್ಯವಾದಗಳು. ನಾನು ನಿಮಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ, ಆದ್ರೂ ನೀವು ನನಗೆ ಒಳ್ಳೇದು ಮಾಡಿದ್ದೀರಾ. ದಯವಿಟ್ಟು ನನ್ನ ಕ್ಷಮಿಸಿ. ಇವತ್ತಿಂದ ನಾನು ಮರಗಳನ್ನು ಕತ್ತರಿಸೋದಿಲ್ಲ. ಸರಿ, ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರು ಶತ್ರು ಆಗಿದ್ರೇನು ನಾವು ಅವರನ್ನು ಕಾಪಾಡಬೇಕು. ಹೌದು, ನಾವು ಪರಸ್ಪರ ಪ್ರೀತಿಯಿಂದ ಮತ್ತು ಸಹಾಯ ಮಾಡುತ್ತಾ ಬದುಕಬೇಕು. ಒಂದು ಸುಂದರ ಕಾಡು. ಬನ್ನಿ ಮತ್ತೆ ಪಾಂಡು ಏನೋ ವಿಷಯ ಬಗ್ಗೆ ಮಾತಾಡ್ತಿದ್ದಾರೆ. ಬನ್ನಿ, ಬೆಳಗ್ಗೆಯಿಂದ ತುಂಬಾ ಹಸು ಆಗ್ತಿದೆ. ಹೌದು ಕಣೋ, ತಿನ್ನಕ್ಕೆ ಏನಾದ್ರೂ ಸಿಗುತ್ತಾ? ಬಿಸಿಲ ಕಾಲ ಅಲ್ವಾ, ನದಿಯಲ್ಲಿ ನೀರಿಲ್ಲ, ಮೀನುಗಳೂ ಇಲ್ಲ. ಏನಾದ್ರೂ ಹಣ್ಣು ತಿನ್ನೋಣ ಅಂದ್ರೆ ಆ ಮರಗಳು ಕತ್ತರಿಸುವರು ಎಲ್ಲಾ ಮರಗಳನ್ನು ಕತ್ತರಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಕಾಡು ಜೇನು ಸಿಗುತ್ತಾ ಅಂತ ನೋಡೋಣ. ಸರಿ, ನೋಡೋಣ ಬಾ. ಹಾಗೆ ಅವರು ಕಾಡು ಜೇನು ಹುಡುಕೋದಕ್ಕೆ ಹೋಗ್ತಿದ್ದಾರೆ. ಬನ್ನಿ, ಕಾಡು ಜೇನು ಏನು ಸಿಕ್ಕಿಲ್ಲ. ಹೌದು ಕಣೋ, ಇವಾಗ ಏನ್ ಮಾಡೋದು? ಅವಾಗ ಬರ್ತಿದ್ದಾಳೆ ಅವರದು ಸ್ನೇಹಿತ ಝಾರಾ. ಬನ್ನಿ ಮತ್ತೆ ಪಾಂಡು ಇದೀರಲ್ಲ, ಏನಾಯ್ತು? ಯಾಕೆ ದುಃಖದಲ್ಲಿದ್ದೀರಾ? ತುಂಬಾ ಹಸುವಾಗ್ತಿದೆ, ಇಲ್ಲಿ ತಿನ್ನಕ್ಕೆ ಏನು ಸಿಗ್ತಾ ಇಲ್ಲ. ಬಿಸಿಲು ಕಾಲ ಅಲ್ವಾ, ನನಗೆ ಕೂಡ ಕಷ್ಟ ಆಗ್ತಿದೆ. ನಮ್ ಜೊತೆ ಇನ್ನೊಬ್ರು ಕೂಡ ಆಯ್ತು. ನಮ್ಗೆ ಕಬೀಶ್ ಹತ್ರ ಹೋಗಿ ಹಣ್ಣು ಕೇಳೋಣ. ಸರಿ, ಹೋಗೋಣ. ಹಾಗೆ ಅವರು ಕಬೀಶನ್ನು ನೋಡೋದಕ್ಕೆ ಹೋಗ್ತಿದ್ದಾರೆ. ಒಂದ ದಿವಸ ಹಣ್ಣು ಕೇಳಿ ಹೋಗಿದ್ದು ನಿನ್ಗೆ ನೆನ್ಪಿಲ್ವಾ? ಅವನು ಹಣ್ಣು ಕೊಡುತ್ತಾನೋ ಏನೋ. ಹೌದಲ್ವಾ? ನಡೆದು ಅವರು ಕಬೀಶ್ ಹತ್ರ ಬಂದ್ರು. ಲೋ ಕಬೀಶ, ನೀನು ಮಾತ್ರ ಹಣ್ಣು ತಿಂತಾ ಇದೀಯಾ, ನಮ್ಗೂನು ಸ್ವಲ್ಪ ಕೊಡು. ಅಯ್ಯಯ್ಯೋ, ಈಗ ತಾನೇ ಹಣ್ಣು ಎಲ್ಲ ಖಾಲಿಯಾಗೋಯ್ತು. ನನ್ನ ಹತ್ರ ಬೇರೆ ಹಣ್ಣುನೇ ಇಲ್ಲ. ಇವನ್ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಹೇಳೋದೆಲ್ಲ ಸುಳ್ಳು.
ಈಗ ಏನ್ ಮಾಡೋದು? ಹಣ್ಣು ಒಂದು ಕೂಡ ಸಿಗ್ತಾ ಇಲ್ಲ. ಏನ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಹಾಗಾದ್ರೆ ನಾವು ಎಲ್ಲರೂ ಸೇರಿ ಈ ಕಾಡಿನಲ್ಲಿ ಏನಾದ್ರೂ ಸಿಗುತ್ತಾ ಅಂತ ನೋಡೋಣ ಬನ್ನಿ. ಸರಿ ಆಯ್ತು. ಹೋ ದೇವ್ರೆ, ನಡೆದು ಮೈಸೂರು ಪ್ಯಾಲೇಸ್ ಬರುತ್ತೋ ಏನೋ. ಸುಮ್ನೆ ಬಾರೋಲೇ, ಅವಂದು ದೊಡ್ಡ ತಮಾಸೆ ಬೇರೆ. ಹೋಗ್ತಾ ಇದ್ದಾಗ ಅವರು ಜಿಮ್ಮಿ ಅಂತ ಒಂದು ಚಿಕ್ಕ ನಾಯನ್ನೇ ನೋಡ್ತಿದ್ದಾರೆ. ನೀವು ಎಲ್ರು ಎಲ್ಲಿಗೆ ಹೋಗ್ತಿದ್ದೀರಾ? ಅದು ನನ್ಗೆ ಯಾಕೆ? ಅಲ್ಲ, ನೀನ್ ಯಾರು ಇಲ್ಲಿ ಹೊಸದಾಗಿ? ನಾನೊಂದು ಪಾಪ ನಾಯಿ. ಪಾಪ ನಾಯ. ನಿನಗೆ ನಿನ್ನ ಮಾಲೀಕ ಹತ್ರದಿಂದ 3 ಸಲ ತಿನ್ನಕ್ ಸಿಗುತ್ತೆ. ನಮ್ಮ ಅವಸ್ಥೆ ನೋಡು. ನೋಡು, ನಾವೇ ಅಷ್ಟು ಕಷ್ಟಪಟ್ಟು ಈ ಕಾಡಿನಲ್ಲಿ ಏನಾದರೂ ತಿನ್ನಕ್ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೇವೆ. ಅದು ಸರಿನೇ, ಆದ್ರೆ ನಮಗೆ ಏನ್ ಸ್ವಾತಂತ್ರ್ಯವಿದೆ? ಯಾವತ್ತೂ ಸರಪಳಿಯಲ್ಲಿ ಹಾಕಿರುತ್ತಾರೆ. ಹಾಗಾದ್ರೆ ನೀ ಕಾಡಿನಲ್ಲಿ ಹೇಗ್ ಬಂತೆ? ನಾನು ನನ್ನ ಮಾಲೀಕ ತಿಳಿದಿಲ್ಲದೆ ಓಡೋಗ್ ಬಂದ್ಬಿಟ್ಟೆ. ನಾನು ನಿಮ್ ಜೊತೆ ಬರ್ಲಾ? ಇಲ್ಲಿ ನಮಗೇನೆ ಏನು ತಿನ್ನಕ್ ಸಿಗ್ತಾ ಇಲ್ಲ, ಇದರಲ್ಲಿ ಇವನು ಬೇರೆ ನಮ್ ಜೊತೆ ಬರ್ತಾನಂತೆ. ಹಾಗೆ ಎಲ್ಲರೂ ಸೇರಿ ಆ ನಾಯಿ ಮರಿಯನ್ನು ತುಂಬಾ ಪರಿಹಾಸ ಮಾಡಿದರು. ಮತ್ತೆ ಅವನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಅನುಮತಿಸಲಿಲ್ಲ. ಆದರೂ ಜಿಮ್ಮಿ ಕಾಡು ನೋಡೋದಾಸೆಯಲ್ಲಿ ಅವರಿಗೆ ತಿಳಿಯದೆ ಅವರ ಹಿಂದಗೆ ಹೋಗ್ತಿದ್ದಾನೆ. ಇಲ್ಲಿ ನಮಗೆ ಏನು ತಿನ್ನಕ್ ಸಿಗ್ತಾ ಇಲ್ಲ ಅಂತ ಇದೀವಿ. ಇವಾಗ ಅವನಿಗೆ ಕಾಡು ಸುತ್ತಾಡ್ಬೇಕಂತೆ. ಶಬ್ದ ಇಲ್ಲದೆ ನಡೆಯೋಣ. ಹೋಗ್ತಾ ಇದ್ದಾಗ ಜಿಮ್ಮಿಗೆ ಕಾಡಿನ ರಾಜ ಸಿಂಹದ ಗಂಧ ಬರ್ತಿದೆ. ಸ್ನೇಹಿತರೆ, ಎಲ್ರೂ ನಿಲ್ಲಿ. ನಮ್ಮ ಮೇಲೆ ಒಂದು ಅಪಾಯ ಗಂಧ ಬರ್ತಿದೆ. ನನಗೆ ಕಾಡಿನ ರಾಜ ಗಂಧ ಬರ್ತಾ ಇದೆ. ಏನೋ ಲೈ, ನಮ್ಮ ಹಿಂದೆನೆ ಇದೆಯಾ ನೀನು? ಇದೊಂದು ತೊಂದರೆ ಆಯ್ತಲ್ವಾಪ, ಹೋಗು ಇಲ್ಲಿಂದ. ದಯವಿಟ್ಟು ನನ್ನ ಮಾತು ಕೇಳಿರಿ. ಅವನ್ ಹೇಳೋದು ಸ್ವಲ್ಪ ಕೇಳೋಣ. ಝಾರಾ, ನಿನ್ಗೆ ಏನಾಯ್ತು? ಅವನು ಕಾಡು ನೋಡೋದ ಆಸೆಯಲ್ಲಿ ಏನೇನೋ ಹೇಳ್ತಿದ್ದಾನೆ. ಹೌದು ಸಾರ, ನೀನು ಅವನೆಲ್ಲ ಹೇಳ್ತಿರೋದು ಕೇಳಕ್ ಹೋಗ್ಬೇಡ. ನಾವು ನಾಯಿಗಳಿಗೆ ಮೂಗು ತುಂಬಾ ಶಾರ್ಪ್ ಇದೆ. ನಮ್ಗೆ ವಾಸನೆ ಶಕ್ತಿ ಜಾಸ್ತಿ ಇದೆ. ನನ್ನ ನಂಬಿರಿ. ಇಷ್ಟು ದಿವಸ ನಾವು ಈ ಕಾಡಲ್ಲಿ ಇದೀವಿ, ನಮಗೆ ತಿಳಿಯಿಲ್ಲದೆ ನಿನಗೆ ತಿಳಿಯುತ್ತಾ ಏನು? ಸರಿ, ಎಲ್ಲರೂ ಬೇಗ ಬನ್ನಿ. ಹಾಗೆ ಇದ್ದಾಗ ಸಿಂಹರಾಜ ಆಕಸ್ಮಿಕವಾಗಿ ಅವರ ಮುಂದೆ ಬಂದ್ರು. ಹಾಗೆ ಎಲ್ಲರೂ ಅಲ್ಲಿಂದ ಓಡಿ ತಪ್ಪಿಸ್ಕೊಂಡ್ರು. ನಮ್ಮನ್ನು ಕ್ಷಮಿಸು, ನಾನು ನಿನ್ನ ತುಂಬಾ ಪರಿಹಾಸ ಮಾಡಿದೆ. ಆದ್ರೆ ನೀನು ನಮ್ಮನ್ನು ಕಾಪಾಡ್ಲಿಕ್ಕೆ ಪರಿಶ್ರಮ ಮಾಡಿದ್ಯಾ. ಹೌದು, ನಮ್ಮನ್ನು ಕ್ಷಮಿಸ್ಬಿಡು. ನಾವು ನಿನ್ನ ನಮ್ ಜೊತೆ ಸೇರಿಸ್ತೀವಿ. ಹಾಗೆ ಎಲ್ಲರೂ ಸೇರಿ ಆ ಯಾತ್ರೆಯನ್ನು ಮುಂದುವರಿಸಿದರು. ಬೈಂಗೋ! ಹೊಳೆಗಳು ಮತ್ತೆ ಕಬ್ಬಿನ ಕೃಷಿ ಭೂಮಿಗಳಿರೋ ಒಂದು ಸುಂದರ ಚಿಕ್ಕ ಗ್ರಾಮ. ಅಲ್ಲಿ ವೀರ ಅಂತ ಒಂದು ರೈತರಿದ್ದರು. ಬೆಳಗ್ಗೆ ಆಯ್ತು. ನಾನು ನನ್ನ ಕಬ್ಬಿನ ತೋಟಕ್ಕೆ ಹೋಗ್ತೀನಿ. ಓ, ಇವತ್ತು ಏನೋ ತುಂಬಾ ಬಿಸಿಲು ಹೊಡಿತಾ ಇದೆ. ಹಾಗೆ ವೀರ ತನ್ನ ಕೃಷಿ ಭೂಮಿಗೆ ಹೋಗ್ತಿದ್ದಾರೆ. ಅಯ್ಯಯ್ಯೋ ದೇವ್ರೆ, ಈ ಆನೆ ನನ್ನ ಕಬ್ಬುಗಳೆಲ್ಲ ಹಾಳಾಕಿದ್ಯಲ್ಲ. ಏನ್ ಮಾಡೋದು ಇವಾಗ? ಹಾಳಾಗಿರೋ ತನ್ನ ಕಬ್ಬಿನ ತೋಟ ನೋಡಿ ದುಃಖದಲ್ಲಿ ವೀರ ಮನೆಗೆ ಹೋಗ್ತಿದ್ದಾರೆ. ದಾರಿಯಲ್ಲಿ ಅವರು ಸ್ನೇಹಿತ ಝಾರಾವನ್ನು ನೋಡ್ತಿದ್ದಾರೆ. ಏನಾಯ್ತು ಗುರು, ಯಾಕೆ ದುಃಖದ ಮುಖದಲ್ಲಿದ್ದೀರಾ? ಹೌದು ಝಾರಾ, ನನ್ನ ಕಬ್ಬಿನ ತೋಟ ಇದೆಯಲ್ಲ, ಅದು ಆ ಕಾಡು ಆನೆ ಬಂದು ಪೂರ್ತಿಯಾಗಿ ಹಾಳಾಕಿದೆ. ಇದು ಪ್ರತಿದಿನ ನಡೀತಾ ಇದೆ.
ಇದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಚಿಂತನೆ ಮಾಡಬೇಡ, ನಾನು ಆ ಯಾನೆ ಹತ್ರ ಹೋಗಿ ಮಾತಾಡ್ತೀನಿ. ಹೌದಾ, ಸರಿ, ಹೋಗಿ ಒಂದ್ಸಲ ಮಾತಾಡಿ ನೋಡಿ. ಹೀಗಾಗಿ ಝಾರಾ ಆನೆಯನ್ನು ನೋಡಕ್ ಹೋಗ್ತಿದ್ದಾಳೆ. ಆದರೆ ಆನೆ ಝಾರಾವನ್ನು ಓಡಿಸಿತ್ತು. ಹೆಂಗೋ ಅಲ್ಲಿಂದ ತಪ್ಪಿಸಿ ಝಾರಾ ವೀರನ್ನ ನೋಡಕ್ ಹೋಗ್ತಿದ್ದಾಳೆ. ಏನಾಯ್ತು ಝಾರಾ? ಅಯ್ಯೋ, ಏನಂತ ಹೇಳಲಿ ನಾನು. ನನ್ನ ಜೀವನ ಕಾಪಾಡಿಕೊಂಡು ಬರ್ತಿದ್ದೀನಿ. ಅಯ್ಯಯ್ಯೋ, ನಿನಗೆ ಏನೂ ಆಗಿಲ್ಲ ತಾನೆ? ಇಲ್ಲ, ನನಗೆ ಏನೂ ಆಗಿಲ್ಲ. ಸರಿ, ಅದು ಬಿಡಿ. ನೀವು ಇವಾಗ ನನ್ ಜೊತೆ ಬನ್ನಿ. ನಾವು ಪಾಂಡು ಹತ್ರ ಹೋಗಿ ಏನಾದ್ರೂ ಪರಿಹಾರ ಹುಡುಕೋಣ. ಹಂಗೆ ಅವರು ಪಾಂಡುವನ್ನು ನೋಡಕ್ ಹೋಗ್ತಿದ್ದಾರೆ. ಯಾರಿದು? ಹಾಯ್. ಅಲ್ಲ, ಏನ್ ಸಂಕಟ? ಏನಾಯ್ತು? ನನ್ನ ಕಬ್ಬಿನ ತೋಟವನ್ನು ಆನೆ ನಾಶ ಮಾಡ್ತಿದೆ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ನೋಡಬೇಕು. ಇಷ್ಟೇನ ವಿಷಯ? ಇದೇನು ಅಷ್ಟು ದೊಡ್ಡ ವಿಷಯನ? ನಾನು ಹೋಗಿ ಒಂದು ಸೂಜಿ ಇಟ್ಕೊಂಡು ಆನೆಯನ್ನು ಚುಚ್ಚು ಬಿಡ್ತೀನಿ, ಅಷ್ಟೇ. ಆನೆ ಓಡೋಗ್ಬಿಡುತ್ತೆ. ಹೆಂಗೆ? ಅಯ್ಯೋ, ಇವನ್ ಮೂರ್ಖತನ ಶುರುವಾಯ್ತು. ಸ್ವಲ್ಪ ಹೊತ್ತಿಗೆ ಸುಮ್ಮನೆ ಇರು ಬನ್ನಿ. ನಾವು ಒಂದು ಒಳ್ಳೆಯ ಐಡಿಯಾವನ್ನು ಕಂಡುಹಿಡಿಬೇಕು. ಕಾಡೆಯಾನೆಯನ್ನು ಓಡಿಸೋದು ಅಷ್ಟು ಸುಲಭ ಕೆಲಸ ಅಲ್ಲ. ಈ ಸಂದರ್ಭದಲ್ಲಿ ಚಿಕ್ಕ ಪಕ್ಷಿ ಅಲ್ಲಿಗೆ ಬರ್ತಿದ್ದಾಳೆ. ಅಲ್ಲಿ ನೋಡಿ, ನಮ್ ಕುಲಂದ್ರಶಾಲಿ ಚಿಕ್ಕ ಪಕ್ಷಿ ಬರ್ತಿದ್ದಾಳೆ. ಎಲ್ಲರೂ ಇದ್ದೀರಲ್ವಾ ಇಲ್ಲಿ? ಏನಾಯ್ತು? ನನ್ನ ಕಬ್ಬಿನ ತೋಟದಲ್ಲಿ ಪ್ರತಿದಿನ ಯಾನೆ ಬಂದು ನನ್ನ ಕಬ್ಬುಗಳೆಲ್ಲ ಹಾಳಾಗ್ತಿದೆ. ಇದಕ್ಕೆ ಬೇಗ ಒಂದು ಪರಿಹಾರ ಕಾಣಬೇಕು. ಇದೊಂದು ದೊಡ್ಡ ವಿಷಯನೇ ಅಲ್ಲ. ಆ ಕಾಡು ಯಾನೆಯನ್ನು ಚಿಕ್ಕದಾಗಿ ಕಾಣ್ಬೇಡ. ನಾನು ಆನೆ ಜೊತೆ ಮಾತಾಡಕ್ ಹೋಗಿದ್ದಾಗ ಅದು ನನ್ನ ಅಲ್ಲಿಂದ ಓಡಿಸಿತ್ತು, ಗೊತ್ತಾ? ಓ, ಆನೆ ಶಾರವನ್ನು ಓದಿಸ್ಬಿಟ್ಟಿದ. ಹಾಗಾದ್ರೆ ಆ ಆನೆಗೆ ಒಂದು ಪಾಠ ಕಲಿಸ್ಬೇಕು. ಅದು ಹೇಗೆ? ಅದು ತುಂಬಾ ಸುಲಭ. ಇದುವೇ ಯಾನೆಯ ಶತ್ರು ಅಂತ ಗೊತ್ತಿಲ್ವಾ? ನಾವು ಕಬ್ಬಿನ ತೋಟದಲ್ಲಿ ಇರುವೆಗಳನ್ನು ಬಿಡೋಣ. ಅದು ಯಾನೆಯ ಸೊಂದಲೊಳಗೆ ಹೋದ್ರೆ ಯಾನೆ ಕದೇನೆ ಮುಗಿತು. ಮತ್ತೆ ಯಾನೆ ಈ ಕದೇನೆ ಬರೋದಿಲ್ಲ. ಚಿಕ್ಕ ಪಕ್ಷಿ, ನಿನ್ ಬುದ್ಧಿ ಅದ್ಭುತವಾಗಿದೆ. ಚಿಕ್ಕ ಪಕ್ಷಿ ಮಾತು ಕೇಳಿ ವೀರ ತನ್ನ ಕಬ್ಬಿನ ತೋಟದಲ್ಲಿ ಇರುವೆಗಳನ್ನು ಬಿಟ್ಟು ಯಾನೆಯನ್ನು ಓಡಿಸಿದರು. ದೇವರು ನನ್ನ ಕಾಪಾಡಿದ್ದರು. ನನ್ನ ಕಬ್ಬಿನ ತೋಟ ನನಗೇನೇ ಸಿಕ್ತು.